ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಲಿಂಗಾಯತರು ತಮ್ಮ ಧರ್ಮದ ಇತಿಹಾಸವನ್ನ ತಿಳಿದುಕೊಳ್ಳಲೇಬೇಕಾಗಿದೆ. ತಿಳಿದುಕೊಳ್ಳದೆ ಹೋದರೆ ಅವರು ಬದಲಾಗಲಾರರು. ಜಾತಿಯ ಲಿಂಗಾಯತರಾದರೆ ತುಂಬಾ ಅಪಾಯಕಾರಿ. ಧರ್ಮದ ಲಿಂಗವಂತರಾದರೆ ನಿಜಕ್ಕೂ ಎಲ್ಲರಿಗೂ ಸುಭಿಕ್ಷೆಯನ್ನು ಉಂಟು ಮಾಡತಕ್ಕಂಥ ಸಮಾಜವನ್ನು ಅವರು ಸೃಷ್ಟಿ ಮಾಡಬಹುದು. ಅವರು ಧರ್ಮದ ಲಿಂಗಾಯತರಾಗಲಿ ಅನ್ನುವಂಥ ಮನೋಭಾವ ನನ್ನದು. ಈ ಲಿಂಗಾಯತರು ಹಿಂದೆ ಇನ್ಯಾರೋ ಇನ್ಯಾವುದೋ ಜಾತಿಯಲ್ಲಿ ಸೀಳಿ ಹೋಗಿದ್ದವರು ಅವರಲ್ಲ. ಬಸವಣ್ಣನವರ ಕಾರಣಕ್ಕಾಗಿ ಒಂದು ಕಡೆ ಕೂಡಿದವರವರಲ್ಲ. ಬಸವಣ್ಣವರು ಇರದೆ ಹೋಗಿದ್ರೆ ಈ ಲಿಂಗಾಯತ ಧರ್ಮದಕ್ಕೆ ಯಾವುದೇ ರೀತಿಯ ಅಸ್ತಿತ್ವ ಇಲ್ಲ. ನಿನ್ನೆ ಮೊನ್ನೆ ಕೆಲವರು ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದರು. ಬಸವಣ್ಣವರು ತಳವರ್ಗದವರಿಗಾಗಿ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಕಿನ್ನರಿ ಬೊಮ್ಮಯ್ಯ ಇತ್ಯಾದಿ ಜನಗಳಿಗಾಗಿ ತುಂಬಾ ತುಡಿತವನ್ನು ಇಟ್ಟುಕೊಂಡವರು. ಆ ಜನಗಳಿಗೆ ಬಸವಣ್ಣವರನ್ನ ಮರೆತಿದ್ದಾರೆ ಅಂತ. ಇದು ಸಹಜವಾದ ಪ್ರಶ್ನೆ. ಆದರೆ ಅವರಿಗೆ ಗೊತ್ತಿಲ್ಲ ಇತಿಹಾಸ. ಈಗ ಲಿಂಗಾಯತರಂತ ಕರೆಸಿಕೊಳ್ಳತಕ್ಕಂಥ ಇವರುಗಳು ಹಿಂದೆ ಏನಾಗಿದ್ರು, ಆ ಅರಿವು ಕನಿಷ್ಠ ಪಕ್ಷ ಅರ್ಥ ಮಾಡಿಕೊಂಡಿದ್ರೆ ಈ ಪ್ರಶ್ನೆ ಅವರು ಕೇಳ್ತಾ ಇರಲಿಲ್ಲ. ಇವತ್ತಿನ ಲಿಂಗಾಯತರು ಇಂದಿನ ತಳ ಸಮೂಹದವರು. ಅವರು ಬ್ರಾಹ್ಮಣರಲ್ಲ, ಕ್ಷತ್ರಿಯರಲ್ಲ, ವೈಶ್ಯರು ಅಲ್ಲ, ಶೂದ್ರಲ್ಲ. ಹಾಗಾದ್ರೆ ಅವರು ಯಾರು? ಅವರು ಪಂಚಮರೋ ಶೂದ್ರರೋ ಇತ್ಯಾದಿ ಜನಗಳಿದ್ದವರು, ಜೈನರಾಗಿದ್ದವರು, ಪಾಶುಪತ, ಕಾಳಮುಖ ಇವೆಲ್ಲವಾಗ ಮೂಲಗಳಿಂದ ಎದ್ದು ಬಂದವರಲ್ಲ. ಹೆಸರು ಹೇಳುವಂತೆ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಹೊಲಿಯರ ನಾಗಿದೇವ, ಸೂಳೆ ಸಂಕವ್ವೆ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವ, ಮೋಳಿಗೆ ಮಹಾದೇವ ಇವರೆಲ್ಲರೂ ಎಲ್ಲಿಂದ ಬಂದವರು? ಇವರೆಲ್ಲರೂ ಕೂಡಿ ಕಟ್ಟಿದಂತಹ ಸಮಾಜವೇ, ಇವರೆಲ್ಲರೂ ಕೂಡಿ ಕಟ್ಟಿದಂತಹ ಚಿಂತನೆಗಳ ಫಲಕ್ಕೆ ಲಿಂಗಾಯತ ಧರ್ಮ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದಂತಹ ಬಹುತೇಕ ಲಿಂಗಾಯತರು ತಮ್ಮ ಸಹೋದರರ ಜೊತೆ ಬೇರೆ ಬೇರೆ ಕಾರಣಗಳಿಗಾಗಿ ಜಗಳ ತೆಗಿತಾ ಇದ್ದಾರೆ, ತಂಟೆ ಮಾಡ್ತಾ ಇದ್ದಾರೆ, ಮೈಲಿಗೆ ಅಂತ ಅವರು ಹೋಗ್ತಾ ಇದ್ದಾರೆ. ಇವರಿಗೆ ಇತಿಹಾಸದ ಪರಿಕಲ್ಪನೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನಾಯ್ತು ಆ ಸಂದರ್ಭದಲ್ಲಿ? ಬಸವಣ್ಣವರು ಕಟ್ಟ ಬಯಸಿದ ಸಮಾಜದಲ್ಲಿ ಸಮಾಜದ ಕಡೆಯ ಮನುಷ್ಯನಿಗೂ ನ್ಯಾಯ ಸಿಗಬೇಕಂತ ಬಯಸಿದ್ರು. ಹೆಣ್ಣು ಕೀಳಲ್ಲ, ಗಂಡು ಶ್ರೇಷ್ಠ ಅಲ್ಲ, ಯಾವುದೇ ಒಂದು ಜಾತಿ ಶ್ರೇಷ್ಠನಲ್ಲ, ಕನಿಷ್ಠನಲ್ಲ. ಸಪ್ತ ಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಎಲ್ಲರೂ ಹುಟ್ಟಿದ್ದು ಹಾಗೇ ತಾಯಿಯ ಉದರದಲ್ಲೇ ಬೆಳೆದು ಯೋನಿ ಮೂಲಕನೇ ಹೊರಗಡೆ ಬರಬೇಕೆಲ್ಲರೂ. ಇದಾದ್ ಬಿಟ್ಟು ಬೇರೆ ಮಾರ್ಗಗಳೇ ಇಲ್ಲ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಅಂತ ಪ್ರಶ್ನೆ ಮಾಡಿದವರು ಶರಣರು. ಆದ್ರೆ ಇವತ್ತಿನ ದಿನಮಾನಗಳಲ್ಲೂ ಸಹಿತ ನಾವು ಯಾರಾದರೂ ಕುಂತಿ ಕರ್ಣನ ಕಿವಿಯ ಮೂಲಕ ಹಡೆದಳು ಅಂತಂದ್ರೆ ಒಪ್ಪುವಂತ ಮನಸ್ಥಿತಿಯವರು ನಾವಾಗಿದ್ದೇವೆ. ಕೂಪ ಮಂಡುಗಳಾಗಿದ್ದೇವೆ. ನಮಗೆ ಜ್ಞಾನ ಇಲ್ಲ. ಹಾಗಾಗಿ ಅಜ್ಞಾನಿಗಳ ಜೊತೆ ನಾವು ಬೆನ್ನತ್ತಿ ಹೊರಟಿದ್ದೇವೆ. ಸುಳ್ಳುಗಳು ಹೇಳುವಂತ ಸುಳ್ಳು ಮಾತುಗಳು ತುಂಬಾ ರಂಜಕವಾಗಿರುತ್ತವೆ. ಮನೋರಂಜನೆ ತಂದು ನೋಡ್ತವೆ, ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡ್ತವೆ. ಸತ್ಯ ಅಧರಕ್ಕೆ ಕೈ ಉದರಕ್ಕೆ ಸಿಹಿ ಅನ್ನುವ ಮಾತನ್ನ ನಾವು ಗಮನಿಸುವುದಿಲ್ಲ. ಹಾಗಾಗಿ ಸತ್ಯವನ್ನ ನಾವು ಅಪೇಕ್ಷೆ ಪಡುವುದಿಲ್ಲ. ಸುಳ್ಳಿನ ಹಿಂದೆ ನಾವೆಲ್ಲ ದುಂಬಾಲು ಬಿದ್ದಿರುತ್ತೇವೆ. ಬಸವಣ್ಣವರು ಎಲ್ಲರೂ ಕೂಡಿ ಕಟ್ಟಬೇಕಂತ ಸಮಾಜ ಕಟ್ಟಬೇಕಾದ್ರೆ ತುಂಬಾ ಪರಿಶ್ರಮ ಪಟ್ಟವರು. ಅವರು ಮಾದಾರ ಚೆನ್ನಯ್ಯನೇ ಮನೆಗೆ ಹೋದ್ರು, ಡೋಹಾರ ಕಕ್ಕಯ್ಯನೇ ಮನೆಗೆ ಹೋದ್ರು, ಹೊಲಿಯರ ನಾಗಿದೇವನ ಮನೆಗೆ ಹೋದ್ರು, ಸೂಳೆ ಸಂಕವೆಯ ಮನೆಗೂ ಕೂಡ ಅವರು ಹೋದ್ರು. ಇಷ್ಟೆಲ್ಲ ಕೂಡಿ ಕಟ್ಟಿದಂತಹ ಕಲ್ಯಾಣಕ್ಕೆ ಯಾರಾದ್ರೂ ಹೋಗ್ಬೇಕು ಬರ್ಬೇಕಂತಕ್ಕಂಥ ತಾತ ಇಡೀ ಎಲ್ಲ ನಾಡಿನ ತುಂಬೆಲ್ಲ ಹಬ್ಬಿ ಬಿಡ್ತು. ಹಾಗಾಗಿ ದೂರದ ಊರುಗಳಿಂದ ಶರಣರು ಅಪೇಕ್ಷೆ ಪಟ್ಟು ಕಲ್ಯಾಣಕ್ಕೆ ಬಂದರು. ಇಂಥ ಕಲ್ಯಾಣ ಒಮ್ಮೆ ಖಾಲಿ ಆಗ್ಲಿಕ್ಕೆ ಕಾರಣ ಏನು? ಈ ಸಂಗತಿಗಳು ನಾವು ಗಮನಿಸಲೇಬೇಕಾಗಿದೆ. ಪಟ್ಟಭದ್ರರಿಗೆ, ಮತೀಯವಾದಿಗಳಿಗೆ, ಯಥಾಸ್ಥಿತಿವಾದಿಗಳಿಗೆ ಬಸವಣ್ಣವರು ಪಚನ ಆಗೋದಿಲ್ಲ. ಬಸವಣ್ಣವರಂದ್ರೆ ಅವರಿಗೆ ಕೆಂಡದಂತ ಕೋಪ. ಯಾಕೆಂದ್ರೆ ಬಸವಣ್ಣವರು ಬಂದ್ಬಿಟ್ರೆ ಒಂಥರ ಬುಲ್ಡೋಜರ್ ಇದ್ದಂಗೆ ಬಸವಣ್ಣ ಎಲ್ಲವನ್ನೂ ಮಟ್ಟಸ ಮಾಡಿ ಬಿಡಬಲ್ಲ, ಜಾತೀಯತೆಯನ್ನ ತೊಡೆದು ಹಾಕಬಲ್ಲ, ಮತೀಯವಾದವನ್ನ ತೊಡೆದು ಹಾಕಬಲ್ಲ. ಯಾರಾದರೂ ದಬ್ಬಾಳಿಕೆ ಮಾಡಿದ್ರೆ ಅವರಿಗೆ ವಿವೇಕವನ್ನ ನೀಡಿ ಅದನ್ನು ತಡೆದು ನಿಲ್ಲಿಸಬಲ್ಲ. ಹಾಗಾಗಿ ದುಡಿಯದೆ ದುಃಖ ಪಡದೆ ಸುಮ್ಮನೆ ತಮ್ಮ ಜಾತಿಯ ಬಲದಿಂದ ಸಮಾಜವನ್ನ ಇವತ್ತಿಗೂ ಆಳಿಕಂತ ಹೊರಟಂತಹ ಜನಗಳಿಗೆ ಬಸವಣ್ಣ ಅಂದ್ರೆ ಒಳಗಡೆ ಒಂಥರ ಉರಿ. ಹಾಗಾಗಿ ಬಸವಣ್ಣವರ ವಿಚಾರಧಾರೆಯನ್ನ ಜನಗಳಿಗೆ ತಲುಪದೇ ಇರುವಂತೆ ನೋಡಿಕೊಳ್ಳಿಕ್ಕೆ ಅವರು
ಇವತ್ತು ಕೂಡ ವ್ಯವಸ್ಥಿತವಾದಂತಹ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿ ಇವತ್ತಿನ ಲಿಂಗಾಯತರಿಗೆ ಬರಲೇಬೇಕಾಗಿದೆ. ಅವಾಗಲೇ ಬಸವಣ್ಣವರ ತತ್ವಗಳಿಗೆ ಜಯ ಆಗ್ಲಿಕ್ಕೆ ಸಾಧ್ಯ ಇದೆ. ಈಗೆಲ್ಲ ಬಸವಣ್ಣವ್ರ ಬಗ್ಗೆ ಗುಡಿಯನ್ನ ಕಟ್ಟಬೇಕೆನ್ನುವರು, ಮೂರ್ತಿಗಳನ್ನ ನಿಲ್ಲಿಸಬೇಕೆನ್ನುವರು ಸ್ವಲ್ಪ ಆಲೋಚನೆ ಮಾಡಬೇಕು. ಬಸವಣ್ಣವರು ಕೇವಲ ಆ ಮೂರ್ತಿಯಲ್ಲಿಲ್ಲ, ಬಸವಣ್ಣವರು ಕೇವಲ ಆ ಗುಡಿಯಲ್ಲಿ ಇಲ್ಲ. ಬಸವಣ್ಣವರು ಎಲ್ಲಿದ್ದಾರೆ ಅಂದ್ರೆ ಜನಸಾಮಾನ್ಯರ ಒಳಗಡೆ, ಜನಸಾಮಾನ್ಯರಿಗೆ ನೋವಿಗೆ ಮಿಡಿಯುವಂತ ನಾವು ವ್ಯಕ್ತಿಗಳಾಗ್ತೀವಲ್ಲ, ಅವ ಅಲ್ಲಿ ಬಸವಣ್ಣವರು ಕಾಣಲಿಕ್ಕೆ ಸಾಧ್ಯ ಇದೆ. ಮೂರ್ತಿಗಳಲ್ಲೇನಿದೆ, ಜಡಶಿಲೆ ಅವಷ್ಟೇ, ನಮಗೆ ಪ್ರೇರಣೆ ಆಗಬಲ್ಲವು ಅಷ್ಟೇ. ಆದ್ರೆ ಬದುಕಿ ನಡೆಯಬೇಕಾದ ನಾವುಗಳು ಅವರ ತತ್ವಗಳನ್ನ, ಚಿಂತನೆಗಳನ್ನ ಅಳವಡಿಸಿಕೊಳ್ಳಬೇಕಾಗಿದೆ. ಏನಾಯಿತು ಬಸವಣ್ಣವರ ಕೊನೆ ದಿನಗಳು? ಅವರಿಗೆ ಕಾಡಿದವರು ಯಾರು? ಅವರಿಗೆ ಪೀಡಿಸಿದವರು ಯಾರು? ಇಡೀ ಶರಣ ಸಮೂಹವನ್ನ ಆನೆ ಕಾಲಿಗೆ ಕಟ್ಟಿ ತೊತ್ತಲ ತುಳಿಸಿದವರು ಯಾರು? ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದೆ. ಇದನ್ನ ಅರ್ಥ ಮಾಡಿಕೊಳ್ಳದೆ ಆ ಮುಂದಿನ ಚರಿತ್ರೆ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯವಿಲ್ಲ. ಮುಳಿಗೆ ಮಾರಯ್ಯ ಕಾಶ್ಮೀರದ ಅರಸ, ತಮ್ಮ ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದವರು. ಅವರು ಬಸವಣ್ಣವರ ಈ ಕಲ್ಯಾಣ ಅನ್ನೋದಿಲ್ಲ, ಆ ಕಲ್ಯಾಣ ಕೊನೆಗೆ ಹೇಗಾಯ್ತು ಅನ್ನೋದು ತುಂಬಾ ಮಾರ್ಮಿಕವಾಗಿ ಹೃದಯ ಹಿಂಡುವಂತೆ ಚಿತ್ರಣ ಮಾಡಿದ್ದಾರೆ. ಈ ಕನಿಷ್ಠ ಪಕ್ಷ ಈ ವಚನವನ್ನ ಓದಿಯಾದರೂ ಲಿಂಗಾಯತರು ಹೇಗೆ ಈ ಧರ್ಮ ಕ್ಷೀಣಿಸ್ತಾ ಹೋಯಿತು, ಹೇಗೆ ಈ ಧರ್ಮಕ್ಕೆ ಯಾವ ಪಟ್ಟಭದ್ರ ಶಕ್ತಿಗಳು ಕಾರಣ ಆದವು ಅನ್ನೋ ಸಂಗತಿಯನ್ನ ತಿಳಿದುಕೊಳ್ಳಬೇಕಾಗಿ ನನ್ನ ವಿನಂತಿಗಳಿವೆ. ಊರು ಕೆಟ್ಟು ಸೂರೆಯಾಡುವಲ್ಲಿ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಊರು ಕೆಟ್ಟು ಸೂರೆಯಾಡುವಲ್ಲಿ ಯಾರಿಗಾರು ಇಲ್ಲ. ಊರು ಕೆಟ್ಟು ಕೆಸರಿದ್ದು ಹೋಗಿದೆ, ಇಲ್ಲಿ ಯಾರಿಗೂ ಇನ್ನಾರು ಇಲ್ಲ ಅಂತಕ್ಕಂಥ ಒಂದು ದಾದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಲ್ಲಿ ಬಸವಣ್ಣವರು ಸಂಗಮಕ್ಕೆ ಹೊರಟು ಹೋದ್ರು. ಚನ್ನಬಸವಣ್ಣ ಉಳುಮೆಗೆ ಬಸವಣ್ಣವರ ಅಳಿಯ ಚನ್ನಬಸವಣ್ಣ, ಅವಿರಳ ಜ್ಞಾನಿ ಚನ್ನಬಸವಣ್ಣ ಉಳುವಿಗೆ ಹೊರಟೋದ್ರು. ಪ್ರಭು ಕದಳಿಗೆ ಅಲ್ಲಮ ಪ್ರಭುಗಳು ಬಸವಣ್ಣನ ವಿಚಾರಧಾರೆಗೆ ಮಾರು ಹೋಗಿ ಎನಗೆ ಗುರು, ನಿನಗೆ ಗುರು, ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ ಅಂತಕ್ಕಂತಹ ಬಸವಣ್ಣವ್ರ ಬಗ್ಗೆ ಅಭಿಮಾನಿಟ್ಟು ಬಂದಂತಹ ಅಲ್ಲಮ ಪ್ರಭುಗಳು ಸಹಿತ ಕದಳಿಗೆ ಹೋದರು. ಮಿಕ್ಕಾದ ಪ್ರಮಥರೆಲ್ಲರೂ, ಇನ್ನುಳಿದ ಪ್ರಮಥ ಗಣಗಳೆಲ್ಲರೂ ತಮ್ಮ ತಮ್ಮ ಲಕ್ಷ್ಯ ಭಾವಕ್ಕೆ ಮುಕ್ತಿಯ ನೀದಿಯರು. ಅವರವರು ತಮಗೆ ಸರಿಕಂಡ ದಾರಿಯಲ್ಲಿ ಸರಿಕಂಡ ಕ್ಷೇತ್ರಗಳನ್ನ, ಸರಿಕಂಡ ಊರುಗಳನ್ನ ಹುಡುಕಿ ಹೋಗಿಬಿಟ್ಟಿದ್ರು. ನನಗೊಂದು ಬಟ್ಟೆ ಹೇಳ, ನನಗೊಂದು ಮಾರ್ಗ ಹೇಳಪ್ಪ, ನನಗೊಂದು ದಾರಿ ತೋರ್ಸಪ್ಪ. ಎಲ್ಲರೂ ಎಲ್ಲ ಕಡೆ ಹೋಗ್ಬಿಟ್ರು. ಯಾಕೆ ಹೋದ್ರು? ಅಲ್ಲಿಯ ರಾಜ ಬಿಜ್ಜಳ ಪುರೋಹಿತ ಶಾಹಿ ಹೇಳಿದಂತ ತಂತ್ರಗಳಿಗೆ ಒಳಗಾಗಿ, ಅವರು ಹೇಳಿದಂತ ಮಾತಿಗೆ ಮರುಳಾಗಿ ಆತ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ಶರಣರನ್ನ ಬರ್ಬರವಾಗಿ ಹತ್ಯೆ ಮಾಡಿಸಿದರು. ವಚನ ಸಾಹಿತ್ಯವನ್ನ ಸುಟ್ರು. ಹಾಗಾಗಿ ಊರು ಸೂರೆಯಾಡಿತು. ಕಲ್ಯಾಣ ಅಂಬುದು ಅದು ಬೇರೆ ಕೇರಿಯಾಯ್ತದು. ಆ ಕೇರಿಯಲ್ಲಿ ಯಾರಿಗೂ ಯಾರು ಇಲ್ಲದಂತ ಒಂದು ನಿರ್ವಾತ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಈ ನಿರ್ವಾತ ಸ್ಥಿತಿಗೆ ಮೂಲ ಕಾರಣ ಯಾರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಮೊಳಿಗೆ ಮಹಾದೇವರಸರು ಹೇಳ್ತಾರೆ ಕೊನೆಗೆ, ನನಗೊಂದು ಬಟ್ಟೆ ಹೇಳ ನಿಕಳಂಕ ಮಲ್ಲಿಕಾರ್ಜುನ, ನನಗೊಂದು ದಾರಿ ಹೇಳಪ್ಪ, ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ತಿಳಿತಾ ಇಲ್ಲ, ಎಲ್ಲವನ್ನ ಬಿಟ್ಟು ಕಲ್ಯಾಣಕ್ಕೆ ನಾನು ಬಂದೆ. ಬಸವಣ್ಣವರು ಕೂಡು ಸಂಗಮಕ್ಕೆ ಹೋದ್ರು, ಚನ್ನಬಸವಣ್ಣವರು ಉಳುಮೆಗೆ ಹೋದ್ರು, ಪ್ರಭುದೇವರು ಕದಳಿಗೆ ಹೋದ್ರು, ಎಲ್ಲ ಪ್ರಮಥರ ಗಣಗಳೆಲ್ಲ ತಮ್ಮ ತಮ್ಮ ನೆಚ್ಚಿನ ಊರುಗಳಿಗೆ ಹೊರಟು ಹೋದ್ರು. ನನಗೊಂದು ಬಟ್ಟೆ ಹೇಳಂತ ಬಹಳ ನೋವಿನಿಂದ ಇಲ್ಲಿ ಚಿತ್ಕಾರವನ್ನು ಮಾಡ್ತಾರೆ. ಈ ನೋವಿಗೆ ಸ್ಪಂದಿಸುವ ಮನಸ್ಸುಗಳ ಮಾತ್ರ ಲಿಂಗಾಯತ ಧರ್ಮದವರಾಗಿ ಉಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲದವರು ಬರೀ ಕಾಟಾಚಾರದ ಲಿಂಗಾಯತರ ಆಗ್ತಾರೆ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.